ಹಲೋ ಎವ್ರಿವನ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ, ಇವಾಗ ಕರೆಂಟ್ ಅವ್ರು ನಿಮ್ಮ ಬಗ್ಗೆ ಸದ್ಯದಲ್ಲಿ ಈ ಕ್ಷಣ ಅವ್ರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ವಾವ್, ಓಕೆ, ಎಸ್, ದ ಲವರ್ ಕಾರ್ಡ್ ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಕೂಡ ಬರ್ತಾ ಇದೆ. ಓಕೆ, ಅವರಿಗೆ ಇಲ್ಲಿ ತುಂಬಾ ಪ್ರೀತಿ ಇದೆ ನಿಮ್ಮ ಮೇಲೆ. ಓಕೆ, ಅವರಿಗೆ ಫೀಲಿಂಗ್ಸ್ ಇಲ್ಲಿ ನೋಡಿದಾಗ ಒನ್ ಸೈಡ್ ಲವ್, ಇಲ್ಲಿ ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ಒನ್ ಸೈಡ್ ಲವ್ ಇದೆ ಅಂತೇಳಿ ಕಾಣಿಸ್ತಿದೆ. ನೀವು ಅವ್ರನ್ನ ತುಂಬ ಬೇಕು, ಅವರೇ ಬೇಕು, ಅವ್ರನ್ನ ತುಂಬ ಹಚ್ಕೊಂಡಿದ್ದೀರಾ, ನಿಮಗೆ ಅವರೇ ಎಲ್ಲ ಸರ್ವಸ್ವ ಅಂತ ನೀವು ಅನ್ಕೊಂಡಿದ್ದೀರಾ. ಬಟ್ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿರುವಂಥದ್ದು, ಇಗ್ನೋರ್ ಮಾಡ್ತಿರುವಂಥದ್ದು. ಬಟ್ ಆ ಇಗ್ನೋರೆನ್ಸ್ ಇರ್ಬೋದು, ಆ ನೆಗ್ಲೆಕ್ಟ್ ಇರ್ಬೋದು, ಅವರು ಮನಸ್ಸಿಂದ ಮಾಡ್ತಾ ಇಲ್ಲ. ಓಕೆನಾ? ಬಟ್ ಸಮಥಿಂಗ್ ಇಲ್ಲಿ ಬೇರೊಬ್ರು ಫ್ರೆಂಡ್, ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಈಗ ರೀಸೆಂಟ್ ಡೇಸಲ್ಲಿ ಅಂತೇಳಿ ಕಾಣಿಸ್ತಿದೆ. ಆ ಫ್ರೆಂಡ್ ಆದಮೇಲೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವರು ನೆಗ್ಲೆಕ್ಟ್ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರ ಲೈಫಲ್ಲಿ ಯಾರು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದಿದ್ದಾರೆ, ಅಷ್ಟರ ಮೇಲಿಂದ ನಿಮ್ಮನ್ನು ಇಗ್ನೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ವಿನಃ ಅವ್ರಿಗೆ ಇನ್ನೂ ಕೂಡ ನಿಮ್ಮ ಮೇಲೆ ಒಂದು ಟ್ರೂ ಫೀಲಿಂಗ್ಸ್, ಟ್ರೂ ಲವ್ ಇರ್ಬೋದು, ಅದೆಲ್ಲದೂ ಕೂಡ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಯಾರೆಲ್ಲ ರಿಚುವಲ್ಸಿಗೆ ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ. ಆ್ಯಂಡ್ ಇನ್ನೊಂದು 3-4 ಡೇಸಲ್ಲೆಲ್ಲ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡಲಿಕ್ಕೆ ಆ್ಯಂಡ್ ನಿಮ್ಮ ವಿಶ್ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಈ ಒಂದು ಹುಣ್ಣಿಮೆ ದಿನ ತುಂಬಾ ಸ್ಟ್ರಾಂಗ್ ಆ್ಯಂಡ್ ತುಂಬಾ ಪವರ್ಫುಲ್ ಆಗಿರುವಂಥ ಹುಣ್ಣಿಮೆ ದಿನ ನೀವು ನಿಮ್ಮ ವಿಷಸ್ ಎಲ್ಲದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು, ನಿಮ್ಮ ರಿಲೇಶನ್ಶಿಪ್ನ ನೀವು ಹೀಲ್ ಮಾಡ್ಬೋದು. ಓಕೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ರಿಚುವಲ್ಸ್ ಅಂತ ಹೇಳಿ ವಾಟ್ಸಪ್ ಮಾಡಿ ರಿಚುವಲ್ಸಿಗೆ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.